ಭಾರತದಲ್ಲಿ ಮರಣ ದಂಡನೆ ಶಿಕ್ಷೆಯನ್ನ ಜಾರಿಗೊಳಿಸಲು ಪ್ರಸ್ತುತ ಇರುವ ಗಲ್ಲಿಗೇರಿಸುವ ಪದ್ಧತಿಯನ್ನೇ ಮುಂದುವರೆಸಲು ಸುಪ್ರೀಂ ಕೋರ್ಟ್ ನಿರ್ಧರಿಸಿದೆ. ಮರಣ ದಂಡನೆಯನ್ನ ಕಡಿಮೆ ನೋವಿನಿಂದ ಕೂಡಿದ ಇತರ ವಿಧಾನಗಳಾದ ಮಾರಣಾಂತಿಕ ಇಂಜೆಕ್ಷನ್ ಅಥವಾ ಗುಂಡಿಕ್ಕುವ ವಿಧಾನದ ಮೂಲಕ ಜಾರಿಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮರಣದಂಡನೆಯನ್ನ ಗಲ್ಲಿಗೇರಿಸುವ ಬದಲಾಗಿ ಕಡಿಮೆ ನೋವಿನ ವಿಧಾನಗಳನ್ನ ಬಳಸಬೇಕು ಮತ್ತು ಇದು ಘನತೆಯಿಂದ ಕೂಡಿರಬೇಕು ಅಂತ ಕೋರಿ ವಕೀಲ ರಿಷಿ ಮಲ್ಹೋತ್ರಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಗಲ್ಲಿಗೇರಿಸುವಿಕೆಯು ಕ್ರೂರ ಮತ್ತು ನೋವಿನಿಂದ ಕೂಡಿರುತ್ತೆ, ವ್ಯಕ್ತಿಯ ಘನತೆಗೆ ಕುಂದು ಬರುವಂತೆ ಇರುತ್ತೆ ಅನ್ನೋದು ಅವರ ವಾದ. ಆದರೆ ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಈ ಅರ್ಜಿಯನ್ನ ತಳ್ಳಿಹಾಕಿದೆ. ಅರ್ಜಿದಾರರ ವಾದದ ಪ್ರಕಾರ ಗಲ್ಲಿಗೇರಿಸುವ ವ್ಯಕ್ತಿ ದೀರ್ಘಕಾಲ ಬಾಧೆ ಪಡಬೇಕಾಗತ್ತೆ. ಆತ ಸತ್ತಿದ್ದಾನೆಂದು ಖಚಿತಪಡಿಸಿಕೊಳ್ಳಲು 40 ನಿಮಿಷ ಬೇಕಾಗತ್ತೆ. ಆದರೆ ಗ್ಯಾಸ್ ಚೇಂಬರ್, ಲೆಥಲ್ ಇಂಜೆಕ್ಷನ್, ಶೂಟ್ ವಿಧಾನಗಳಲ್ಲಿ 5 ನಿಮಿಷದಲ್ಲಿ ವ್ಯಕ್ತಿಯ ಸಾವನ್ನ ಖಚಿತಪಡಿಸಬಹುದು. ಮರಣದಂಡನೆ ವಿಧಾನ ಮುಂದುವರಿಯುತ್ತೆ. ಆದರೆ ಇದು ಅಂತಿಮ ತೀರ್ಪಲ್ಲ. ಸದ್ಯಕ್ಕೆ ದೇಶದಲ್ಲಿ ಮರಣದಂಡನೆಗಾಗಿ ಗಲ್ಲಿಗೇರಿಸುವ ಪದ್ಧತಿ ಸಂವಿಧಾನಬದ್ಧವಾಗಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಇದೇ ವೇಳೆ ಇದು ಅಂತಿಮ ತೀರ್ಪಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಮರಣದಂಡನೆಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಮತ್ತು ವೈದ್ಯಕೀಯ ಸಾಕ್ಷ್ಯಾಧಾರಗಳು ಮುಂದೆ ಬಂದರೆ ಪರ್ಯಾಯ ಮರಣದಂಡನೆ ಜಾರಿ ವಿಧಾನಗಳ ಕುರಿತು ಮರುಪರಿಶೀಲನೆ ನಡೆಸುವ ಅಧಿಕಾರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರ ಬೇಕಿದ್ರೆ ತಜ್ಞರ ಸಮಿತಿಯನ್ನ ರಚಿಸಿ ಪರ್ಯಾಯ ವಿಧಾನಗಳ ಬಗ್ಗೆ ಚರ್ಚಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದೆ. ಹಾಗಾದರೆ ಸರ್ಕಾರದ ನಿಲುವೇನು? ಈ ಹಿಂದೆ ವಿಚಾರಣೆಯ ವೇಳೆ ಗಲ್ಲಿಗೇರಿಸುವಿಕೆ ಬದಲಾಗಿ ಬೇರೆ ಪದ್ಧತಿಯನ್ನ ಅಳವಡಿಸುವುದು ಪ್ರಾಯೋಗಿಕವಾಗಿ ಅಸಾಧ್ಯವೆಂದು ಕೇಂದ್ರ ಸರ್ಕಾರ ತನ್ನ ಅಫಿಡವಿಟ್ನಲ್ಲಿ ತಿಳಿಸಿತ್ತು. ಈ ತೀರ್ಪಿನ ಮೂಲಕ ಮರಣದಂಡನೆ ಶಿಕ್ಷೆಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ನಿಲುವನ್ನ ಎತ್ತಿ ಹಿಡಿದಿದೆ. ಮರಣದಂಡನೆ ಅಂದ್ರೆ ಅತಿ ಗಂಭೀರ ಅಪರಾಧ ಎಸಗಿದ ವ್ಯಕ್ತಿಗೆ ನ್ಯಾಯಾಲಯದ ಪ್ರಕ್ರಿಯೆಯ ಮೂಲಕ ವಿಧಿಸಲಾಗುವ ಅತ್ಯಂತ ಕಠಿಣವಾದ ಮರಣದ ಶಿಕ್ಷೆ. ಭಾರತದಲ್ಲಿ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಈ ಶಿಕ್ಷೆಯನ್ನ ನೀಡಲಾಗುತ್ತೆ ಮತ್ತು ಪ್ರಸ್ತುತ ಗಲ್ಲಿಗೇರಿಸುವ ಅಥವಾ ನೇಣು ಹಾಕುವ ವಿಧಾನವೇ ಜಾರಿಯಲ್ಲಿದೆ. ಕಾನೂನುಬದ್ಧವಾಗಿ ಅಪರಾಧಿಗೆ ಮರಣದಂಡನೆ ಅಥವಾ ಮರಣದ ಶಿಕ್ಷೆ ನೀಡೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅನ್ವಯ ಮರಣದಂಡನೆಯನ್ನ ಗಲ್ಲಿಗೇರಿಸುವ ಮೂಲಕವೇ ಜಾರಿಗೊಳಿಸಲಾಗುತ್ತೆ. ದೇಶದ ನ್ಯಾಯಾಲಯಗಳು ಗಂಭೀರ ಅಪರಾಧಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುತ್ತೆ. ಅದರಲ್ಲಿ ಮರಣದಂಡನೆ ಕಠಿಣವಾದ ಶಿಕ್ಷೆ. ಇನ್ನು ಮರಣದಂಡನೆ ಶಿಕ್ಷೆ ಪ್ರಪಂಚದಾದ್ಯಂತ 56 ದೇಶಗಳಲ್ಲಿ ಮಾತ್ರ ಜಾರಿಯಲ್ಲಿದೆ. ಇನ್ನು 2020ರವರೆಗೆ ಭಾರತದಲ್ಲಿ ಈವರೆಗೆ ವಿವಿಧ ನ್ಯಾಯಾಲಯಗಳಿಂದ ಸುಮಾರು 1200 ಜನರಿಗೆ ಮಾತ್ರ ಮರಣದಂಡನೆ ಆದೇಶ ನೀಡಲಾಗಿತ್ತು. ಅದರಲ್ಲಿ ಅಂತಿಮವಾಗಿ 174 ಜನರಿಗೆ ಮಾತ್ರ ಮರಣದಂಡನೆ ವಿಧಿಸಲಾಗಿದೆ. ಇನ್ನು ಕೊನೆಯ ಬಾರಿಗೆ ನಿರ್ಭಯ ಪ್ರಕರಣದ 3 ಅಪರಾಧಿಗಳನ್ನ ಮಾರ್ಚ್ 2020ರಲ್ಲಿ ಗಲ್ಲಿಗೇರಿಸಲಾಯಿತು. ಇಂತಹ ಸಂದರ್ಭದಲ್ಲಿ ದೇಶದಲ್ಲಿ ಒಬ್ಬ ಕೈದಿಯನ್ನ ಗಲ್ಲಿಗೇರಿಸಲು ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ನೋಡೋದಾದ್ರೆ, ನಿರ್ಭಯ ಅಪರಾಧಿಗಳನ್ನ ಗಲ್ಲಿಗೇರಿಸಿದ ಪವನ್ ಕುಮಾರ್ ಅವರ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಗಲ್ಲಿಗೇರಿಸುವ 2-3 ದಿನಗಳ ಮೊದಲು ವಿಚಾರಣೆ ನಡೆಸಲಾಗುತ್ತೆ. ಅದರಂತೆ ನಿರ್ಭಯ ಅಪರಾಧಿಗಳನ್ನ ಗಲ್ಲಿಗೇರಿಸಿದ ಆರೋಪದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದವರನ್ನ ತಿಹಾರ್ ಜೈಲಿಗೆ ಕರೆಸಿ ಪೊಲೀಸರು 3 ದಿನಗಳ ಕಾಲ ವಿಚಾರಣೆ ನಡೆಸಿದ್ರು ಅಂತ ಹೇಳ್ತಾರೆ. ನಿರ್ಭಯ ಪ್ರಕರಣದ 4 ಆರೋಪಿಗಳನ್ನ ಗಲ್ಲಿಗೇರಿಸಿದ್ದಕ್ಕಾಗಿ ಪವನ್ ಕುಮಾರ್ಗೆ 1 ಲಕ್ಷ ರೂಪಾಯಿಗಳನ್ನ ಸಂಭಾವನೆಯಾಗಿ ನೀಡಲಾಗಿದೆ. ಅಂದ್ರೆ ಪ್ರತಿ ಗಲ್ಲಿಗೇರಿಸುವಿಕೆಗೆ 25,000 ರೂಪಾಯಿ ಎಂದು ನಿಗದಿಯೇ. ಅದರಂತೆ ಪವನ್ ಅವರಿಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳವನ್ನ ಸಹ ನೀಡಲಾಗ್ತಿದೆ ಅನ್ನುವ ಮಾಹಿತಿ ಇದೆ. ಇನ್ನು ಭಾರತ ದೇಶದಲ್ಲಿ ಬಕ್ಸರ್ ಹಗ್ಗವನ್ನ ಮರಣದಂಡನೆಗೆ ಬಳಸಲಾಗುತ್ತೆ. ಇನ್ನು ಈ ಬಕ್ಸರ್ ಹಗ್ಗ ದೇಶದ ಇತರ ಭಾಗದಲ್ಲಿ ಲಭ್ಯವಾಗುವುದಿಲ್ಲ. ಇದನ್ನ ಕೇವಲ ಬಿಹಾರ ರಾಜ್ಯದ ಬಕ್ಸರ್ ಜೈಲಿನಲ್ಲಿ ಮಾತ್ರ ತಯಾರಿಸಲಾಗುತ್ತೆ. ಇನ್ನು ಗಾಂಧೀಜಿ ಹಂತಕ ಗೋಡ್ಸೆಯಿಂದ ಹಿಡಿದು ಮುಂಬೈ ದಾಳಿಯಲ್ಲಿ ಶಿಕ್ಷೆಗೆ ಒಳಗಾದ ಕಸಬ್ವರೆಗೆ ಭಾರತದಲ್ಲಿ ಮರಣದಂಡನೆಗೆ ಗುರಿಯಾಗಿರುವ ಎಲ್ಲಾ ಖೈದಿಗಳನ್ನ ಇದೇ ಬಕ್ಸರ್ ಹಗ್ಗದಲ್ಲಿಯೇ ಶಿಕ್ಷಿಸಲಾಗಿರುವುದು. ಹಗ್ಗವನ್ನ ಹೆಚ್ಚಾಗಿ ಕೈಯಿಂದಲೇ ಮಾಡಲಾಗುತ್ತೆ. ಯಂತ್ರ ದಾರಗಳನ್ನ ಹಗ್ಗವಾಗಿ ನೇಯಲು ಮಾತ್ರ ಕೆಲಸ ಮಾಡುತ್ತೆ. ಮೊದಲಿಗೆ 154 ನೂಲು ಎಳೆಗಳ ಸ್ಕ್ರೀನ್ಗಳನ್ನ ತಯಾರಿಸಲಾಗುತ್ತೆ. ಇವುಗಳಲ್ಲಿ 6 ಬಳಸಿ 16 ಗಂಟು ಉದ್ದದ ಹಗ್ಗವನ್ನ ನೇಯಲಾಗುತ್ತೆ.
ಹಾಗೂ ಇದನ್ನ ಸಿದ್ಧಪಡಿಸಲು 3 ದಿನ ಬೇಕಾಗುತ್ತೆ. ಭಾರತದಲ್ಲಿ ಪ್ರಸ್ತುತ 2 ರಾಜ್ಯಗಳಲ್ಲಿ ಮಾತ್ರ ಮರಣ ದಂಡನೆ ವಿಧಿಸಲು ಅವಕಾಶ ಇದೆ. ಅದುವೇ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಇನ್ನು ಒಂದು ಕುಣಿಕೆಗೆ ಅಂದಾಜು 1,725 ರೂಪಾಯಿಗಳಷ್ಟು ಬೆಲೆ ಹಾಕಲಾಗುತ್ತೆ. ಇನ್ನು ಕುಣಿಕೆಯ ತಯಾರಿಯ ವೇಳೆ ಕೇವಲ ಹಗ್ಗ ಮಾತ್ರ ಬಳಕೆಯಾಗುವುದಿಲ್ಲ. ಹಗ್ಗದ ಜೊತೆಗೆ ಕಬ್ಬಿಣ ಹಾಗೂ ತಾಮ್ರದ ಎಳೆಗಳನ್ನ ಬಳಸಲಾಗುತ್ತೆ. ಕುಣಿಕೆ ಗಂಟಿನ ಭಾಗದಲ್ಲಿ ಕಬ್ಬಿಣ ಮತ್ತು ತಾಮ್ರವನ್ನ ಬುಷ್ ಮಾದರಿಯಲ್ಲಿ ಬಳಸಲಾಗುತ್ತೆ. ಇದು ಶಿಕ್ಷೆ ಜಾರಿಗೊಳಿಸುವ ವೇಳೆ ಕುತ್ತಿಗೆ ಭಾಗವನ್ನ ಬಿಗಿ ಮಾಡುತ್ತೆ.